ವರ್ಷಗಳಿಂದ ಯಾರೇ ಮರಾಠ ಸಮಾಜದವರಾಗಲಿ ಹಣ ಕೇಳಿಲ್ಲ ಮತ್ತು ಬಸವೇಶ್ವರ ಪುತ್ಥಳಿಗೆ ನಾವಾಗಲಿ ಯಾರು ಹಣ ಕೇಳಿಲ್ಲ. ನಾವು ಸಂಘದಿಂದ ಬಸವೇಶ್ವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮರಾಠ ಸಮಾಜದವರು ಕೂಡ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ರೆಡಿ ಮಾಡಿಟ್ಟಿದ್ದಾರೆ. MR ಸಿಂಧೆ ಅವರ ಗೋಡೌನ್ನಲ್ಲಿ 2 ಪುತ್ಥಳಿಗಳಿವೆ. ಯಾರು ದುಡ್ಡ ಕೇಳಿಲ್ಲ. ಅದನ್ನ ಎಲ್ಲ ಎಲ್ಲಿ ಕುಂದಿರ್ಸ್ಬೇಕನ್ನೋ ಜಾಗಾನು ಫಿಕ್ಸ್ ಆಗ್ಯದ. ಕಟ್ಟಿಯನ್ನು ಕೂಡ ಕಟ್ಟಿ ತಯಾರು ಮಾಡಿದೆ. APMCಗೆ ಗೇಟ್ಗೆ ಬಸವೇಶ್ವರ ಪುತ್ಥಳಿ ಅಲ್ಲಿ ಕಟ್ಟಿ ರೆಡಿ ಅದ. ಈ ಕಡೆ ಅನುಷ್ಯ ಪೆಟ್ರೋಲ್ ಪಂಪಿನ ಹತ್ರ ಅವರ ಸಮಾಜದವರು ಸೆಲೆಕ್ಟ್ ಮಾಡಿದಂತ ಜಾಗ ಇದೆ. ಅಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಅವುಗಳನ್ನು ಕುಂದಿರಿಸೋದಕ್ಕೆ ಅವಕಾಶ ಕೊಡಲಾರ್ದಂತ ಈ ಸರ್ಕಾರದ ವ್ಯಕ್ತಿಗಳು ಏಕಾಏಕಿ ಉಪಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂದ್ರ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಬಿಟ್ರೆ ಇದರಲ್ಲಿ ಯಾವುದೇ ಹುರಳಿಲ್ಲ. 2 ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಮರಾಠ ಸಮಾಜಕ್ಕೆ ಅಪಮಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟದ್ದನ್ನ ತಕೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟುಕೊಂಡು, ಅಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟಿದ್ದೀವಿ ನಾವು ಮೊದಲು, ಅದನ್ನು ಕೂಡ ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಅವಮಾನ ಮಾಡಿ ಅನೇಕ ಊರುಗಳಲ್ಲಿ ಈ ತರದ ಮಹಾತ್ಮರ ಪುತ್ಥಳಿಗಳನ್ನ ಕುಂದಿರಿಸುವಂತಹದ್ದು ನಡೆದೇ ಇದೆ. ಎಲ್ಲ ಪರ್ಮಿಷನ್ ಸಿಕ್ಕಿತ್ತು. BTD ಪರ್ಮಿಷನ್ ಕೊಟ್ಟಿದ್ವಿ, SP ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲಿಟಿ ಎಲ್ಲ ಪರ್ಮಿಷನ್, PWD ಪರ್ಮಿಷನ್ ತಗೊಂಡಿದ್ದೇವೆ ನಾವು. ಅಂತ ಮೂರ್ತಿಗಳನ್ನು ಇಡೋದಕ್ಕೆ 3.5 ವರ್ಷ ಅವಕಾಶ ಕೊಡದೆ ಅನೇಕರ ಮೇಲೆ ಅದಕ್ಕೆ ಅಲ್ಲಿ ಇಡಕ್ ಹೋದಂಥವ್ರ ಮೇಲೆ ಕೇಸ್ ಹಾಕಿ ಅಲ್ಲಿ ಒಂದು ಪೊಲೀಸ್ ವ್ಯಾನ್ ನಿಂದಿರಿಸಿದ್ರು. ಎಷ್ಟೋ ವರ್ಷಗಳ ಕಾಲ ಪೊಲೀಸ್ ವ್ಯಾನ್ ನಿಂದಿರಿಸಿ ಅಲ್ಲಿ ಕುಂದಿರಿಸಾರಂತ ಪೊಲೀಸ್ ವ್ಯಾನ್ ಇಟ್ಟಂತವ್ರು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂತಂದ್ರೆ ಇದು ಆ ಸಮಾಜಕ್ಕೆ ಮಾಡುವಂತ ಮೋಸ ಮತ್ತು ಇದೊಂದು ಚುನಾವಣೆಯ ಗಿಮಿಕ್ ಅಂದ್ಬಿಟ್ರೆ ಇದರಲ್ಲಿ ಯಾವುದೇ ಹೊರಳಿಲ್ಲ. ನಾವಂತೂ ದುಡ್ಡು ಕೇಳೋದು ಇಲ್ಲ. ಮೊದಲನೇದ್ದು ಇಲ್ಲಿ ಮುಖ್ಯಮಂತ್ರಿಗಳು ಬಂದು ಅಡಿಗಲ್ ಹಾಕಿ ಏನೊಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೋಗ್ಯಾರ. ಅದಕ್ಕೆ ನಮ್ದೇನು ತಕರಾರು ಇಲ್ಲ. ಆದರೆ ಈ ಮೆಡಿಕಲ್ ಕಾಲೇಜು ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಭೂತ ನಿರ್ಮಾಣ ಮಾಡಿದಂಗ ಇದಕ್ಕೆ ಅತಿಯಾದ ಪ್ರಚಾರ ಕೊಡ್ತಾರ. ಅದೇನಂತ ನನಗೂ ಅರ್ಥ ಆಗೋದು. 2013ರಿಂದ 2018ರವರೆಗೆ ಅವ್ರದೇ ಸರ್ಕಾರ ಇತ್ತು. ಅವಾಗನೂ ಕೂಡ ಬಜೆಟ್ನೊಳಗೆ ಅವರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಅಂತ ಘೋಷಣೆ ಮಾಡಿದರು. 5 ವರ್ಷದಲ್ಲಿ ಮಾಡಲಿಲ್ಲ. ಮತ್ತೆ 23ಕ್ಕೆ ಅಧಿಕಾರಕ್ಕೆ ಬಂದರು. 23 ಹೋಯ್ತು, 24 ಹೋಯ್ತು, 25ರ ಬಜೆಟ್ನ್ಯಾಗ ಅನೌನ್ಸ್ ಮಾಡಿದ್ರು. 1 ವರ್ಷದ ನಂತರ ಅದನ್ನಿಲ್ಲೇ ಅಡಿಗಲ್ ಹಾಕಕ್ ಬಂದಾರ. ಅದು ದುಡ್ಡು ಎಲ್ಲಿದಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ತಗೋಬೇಕಂತ ಅವ್ರು ಕೊಡ್ಬೇಕಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿ 319 ಕೋಟಿ ಅಂತ ಹೇಳಿದ್ದಾರೆ. ನಾನು ಕೇಳ್ತೀನಿ ಇವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮದು CA ಸೈಟ್ ಮಾರಿದಂತ 383 ಕೋಟಿನ ನೀವು ಕೊಡ್ಲಿಲ್ಲ ಇವತ್ತಿನ ತನಕ. 3 ವರ್ಷ ಮುಗೀತು. ನಾಳೆ ಕಾರ್ಪಸ್ ಫಂಡ್ 500 ಕೋಟಿ ಕಾರ್ಪಸ್ ಫಂಡ್ ಮಾಡಬೇಕಂದದ್ದು. ಮೊದಲು 200 ಕೋಟಿಗೆ ನಾವು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ವಿ. ಮತ್ತು 100 ಕೋಟಿಗೆ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ವಿ. 500 ಕೋಟಿ ಕಾರ್ಪಸ್ ಫಂಡ್ ಇಟ್ಟು ದಿನನಿತ್ಯ ಈ ಸಿಟಿ ಮೇಂಟೆನೆನ್ಸ್ಗೆ ಆ ಅಮೌಂಟ್ ಅನ್ನು, ಅದೇ ಸರ್ಕಾರದಿಂದ ತಂದಂತ ದುಡ್ಡಲ್ಲ, ಇಲ್ಲೇ CA ಸೈಟ್ ಮಾರಿದಂತ ದುಡ್ಡು, ಆಕ್ಷನ್ ಮಾಡಿ ಬಂದಂತ ದುಡ್ಡನ್ನ 383 ಕೋಟಿ ತಗೊಂಡು ಹೋಗಿ ಇವತ್ತಿನ ತನ ವಾಪಸ್ ₹1 ನೀವು ಕೊಟ್ಟಿಲ್ಲ. ಅನೇಕ BTDದಿಂದ ನಾನು ಶಾಂಕ್ಷನ್ ಮಾಡಿದಂತ ಎಂದು ಹೇಳಿ ನಿಮಗೆ ಅನೇಕ ಯೋಜನೆಗಳನ್ನ ರದ್ದು ಮಾಡಿ 600 ಕೋಟಿ 50,000 ಎಕರೆ ಭಗವತಿ ಏತ ನೀರಾವರಿ, ಸಿರೂರು ಏತ ನೀರಾವರಿ 3 ವರ್ಷ ಆದರೂ ಇವತ್ತಿಗೂ ಶುರು ಆಗಲಿಲ್ಲ. ನಮ್ಮ ಕಾರ್ಪಸ್ ಫಂಡ್ ವಾಪಸ್ ಬರಲಿಲ್ಲ.
BTDAದಿಂದ ಒಂದು ಹೊಸ ಕೆಲಸ ನಡೀಲಿಲ್ಲ. 3ನೇ ಯೂನಿಟ್ ನಾವಿದ್ದಾಗ ಶುರು ಮಾಡಿದ್ದು ಬಿಟ್ಟರೆ ಒಂದು ಹೊಸ ಕೆಲಸ ನಡೀಲಿಲ್ಲ 3 ವರ್ಷ. ಯಾವ ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ಇವತ್ತಿಗೂ ನಡೆದ ಹೊಸ ವರ್ಕ್ ಅನ್ನೋದು ಯಾವುದೂ ನಡೆದಿಲ್ಲ. ಎಲ್ಲ ಗ್ರಾಮೀಣ ರಸ್ತೆಗಳ ಹಳೆ ಹೋಗ್ಯಾವು. ಕುಡಿಯುವ ನೀರು 24.7 24x7 ಹರ್ಕಲ್ನಿಂದ ನೀರು ತರುವಂತ ಯೋಜನೆ ಅದು ಇನ್ನೂ ಕೂಡ ನಾವು ಪ್ರಾರಂಭ ಮಾಡಿವಿ, ಅದು ಮುಗಿಯಲಿಲ್ಲ. ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ 10 ಕೋಟಿ ರೂಪಾಯಿ ಅವರಿಗೆ ನೀರು ಕೊಡುವಂತ ಯೋಜನೆ ಮಾಡಿದ್ರೆ ತೋಟಗಾರಿಕೆ ಯೂನಿವರ್ಸಿಟಿಗೆ ಒಂದು ಬಗಿಸಿ ನೀರು ಒಂದು ಬಿದ್ದಿಲ್ಲ. ಯಾವ ಕೆಲಸನೂ ಕೂಡ ಪ್ರಾರಂಭ ಮಾಡದೆ ಏಕಾಏಕಿ ಬಂದು ಏನ್ ಬಹಳ ದೊಡ್ಡ ಸಾಧನೆ ಮಾಡಿದ್ದೇವೆ ಅನ್ನೋವರೆಗಂತೆ ಅವ್ರ ಕನಸಿತ್ತು, ಇವ್ರ ಕನಸಿತ್ತು. 319 ಕೋಟಿಯಲ್ಲಿ ನಾವು ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಚುನಾವಣೆ ಗಿಮಿಕ್ಕು ಪ್ರಚಾರದ ದೃಷ್ಟಿಯಿಂದ ನೀವು ತಗೊಳಕ್ ಪ್ರಯತ್ನ ಮಾಡ್ತಿದ್ದೀರಿ ವಿನಃ ಒಂದು ಸರ್ಕಾರಕ್ಕೆ ಬಹಳ ದೊಡ್ಡ ಕೆಲಸನ ಅದು ಮಾಡಿ ಈಗ ಒಂದು 3 ವರ್ಷ, ಒಂದು 5 ವರ್ಷ, 8 ವರ್ಷ ಆದ್ರೂ ನೀವು ಮಾಡಕ್ಕಾಗಿಲ್ಲ. ಒಬ್ಬ ವ್ಯಕ್ತಿ 2000 ಇಸ್ವಿ ಒಳಗೆ 1998-99 ನಾವು ಒಬ್ಬ ವ್ಯಕ್ತಿ ನಮ್ಮ ಸಂಘದ ಎಲ್ಲ ಸದಸ್ಯರ ಸಹಕಾರ ತಗೊಂಡು ಏನು ಬ್ಯಾಂಕಿನಲ್ಲಿ ಲೋನ್ ತಗೊಂಡು ನಾವೊಬ್ಬನ ನಮ್ಮ ಸಂಘದ ಸದಸ್ಯರ ಸಹಕಾರದಿಂದ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 25 ವರ್ಷ ಮುಗಿದೋಯ್ತು. ನೀವು ಸರ್ಕಾರವಾಗಿ ಬರೀ ಮೂಗಿಗೆ ತುಪ್ಪ ಹಚ್ಚು ಕೆಲಸ, ಪ್ರಚಾರ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡ್ತೀರ ವಿನಾ ನಿಜವಾಗಿ ನಿಮಗೆ ಈ ಕ್ಷೇತ್ರಕ್ಕೆ ಮುಳುಗಡೆ ಆದಂತವರಿಗೆ ಏನ್ ಮಾಡಬೇಕು, ಮುಳುಗಡೆ ಆದ ಸ್ಥಿತಿಗೆ ಏನ್ ಮಾಡಬೇಕು, ಇದು ಯಾವ ಕಲ್ಪನೆನೂ ಇಲ್ಲ ನಿಮಗೆ. ಇದನ್ನ ನಾನು ಬಲವಾಗಿ ಖಂಡಿಸ್ತೀನಿ. ಪೊಲಿಟಿಕಲ್ ಗಿಮಿಕ್ ಮಾಡುವಂತಹದ್ದು, ರಾಜಕೀಯ ಉದ್ದೇಶ ತೀರಿಸಿಕೊಳ್ಳೋ ಕೆಲಸವನ್ನ ನೀವು ಬಂದ್ ಮಾಡ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ದುಡ್ಡು ಹಾಳಾಗ್ತದ. 383 ಕೋಟಿ ನಮ್ ಕಾರ್ಪಸ್ ಫಂಡ್ ಕೊಡ್ಲಾರ್ದವ್ರು 319 ಕೋಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂದ್ರೆ ಎಂತ ಹಾಸ್ಯಾಸ್ಪದ ಅಲ್ಲ ಇದು. ನಮ್ಮ ದುಡ್ಡು ನಮಗೆ ಕೊಡ್ಲಾರ್ದ ಕಾರ್ಪಸ್ ಫಂಡ್ ಇಲ್ಲಿ ನಿರ್ಮಾಣ ಮಾಡ್ಬೇಕಂತ ಆ ಕ್ಯಾಬಿನೆಟ್ ಡಿಸಿಷನ್ ನೀವು ಮರ್ಯಾದೆ ಇಲ್ವಾ? ಈಗ ಅವ್ರ ಸರ್ಕಾರದಾಗ ಅವ್ರು ಈಗ ಅದನ್ನ ಜೀವ ಮಾಡ್ಕೊಂಡು ತಗೊಂಡೋಗಿ ಮುಗಿಸ್ತದ ಬರ್ತದ. ಅವ್ರು ನಾಮಪತ್ರ ಕೊಡುದು, ನಾ ಬಂದ್ರೆ ನಾ ಕೊಡೋದು, ಮತ್ತೊಬ್ಬರು ಬಂದ್ರೆ ಮತ್ತೊಬ್ರು ಕೊಡೋದು. ರಾಷ್ಟ್ರೀಯ ಪಕ್ಷ ನಮ್ದು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರ ಅದೇ ತೀರ್ಮಾನ. ಈ 3 ವರ್ಷದಲ್ಲಂತೂ ಇವರು ಬಿಡ್ಲಾರ್ದವರು, ಅವರು ಕೊಡ್ಲಾರ್ದವರು, ಇವರು ತಮ್ಮ ಹಗ್ಗ ಜಗ್ಗಾಟದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ನಿಂತೋಗ್ಯದ. ಆಮೇಲೆ ಇಲ್ಲಿ 3 ವರ್ಷನೂ ನಾವು ನೋಡಿದ್ವಿ. ಕಾಂಗ್ರೆಸ್ ಪಾರ್ಟಿ ಯಾರ ವಾರಸ್ದಾರ ಅದಾರೋ ಇಲ್ಲೋ ಅನ್ನೋದು ನಮ್ಗೆ ತಿಳಿಯಲಾರ್ದಂಗೆ ಆಗ್ಯದ. ಯಾರು ಇದನ್ನ ನಡೆಸಕತ್ತಾರ ಈ ಕ್ಷೇತ್ರವನ್ನ? ಆ ಶಾಸಕರಿದ್ದಾಗೂ ಅದೇ ತರ, ಈ ಶಾಸಕರಿಲ್ಲಾರ್ದಾಗೂ ಜಿಲ್ಲಾ ಅಧ್ಯಕ್ಷರು ಒಂದು ಕಾಣ್ತಾರೆ ಹಗಲೆಲ್ಲ ಅಲ್ಲ. ಉಳಿದಂತೆ ವಿಧಾನಸಭಾ ಕ್ಷೇತ್ರದ ಗತಿ ಏನು? ಚುನಾಯಿತಿ ಪ್ರತಿನಿಧಿ ಅಲ್ಲದಂತ ಒಬ್ಬ ಕಾಣದ ಕೈ ಎಷ್ಟು ಕೆಲಸ ಮಾಡ್ತದೆ ಇಲ್ಲೇ? ಈ ಕಾಂಗ್ರೆಸ್ಸಿನಾಗಿರುವಂತ ಮುಖಂಡರುಗಳಿಗೆ ಸ್ವಾಭಿಮಾನ ಐತೋ ಇಲ್ಲೋ ಅನ್ನುವಂತ ಒಂದು ಸಂಶಯ ನನಗೆ ಬರಕತೈತಿ. ಈ ಕ್ಷೇತ್ರದವರೆಲ್ಲ, ಈ ಊರಿನವರೆಲ್ಲ ಬಾದಾಮಿ ಕ್ಷೇತ್ರಕ್ಕೆ ಸೀಮಿತ ಆಗಿ, ಬಾದಾಮಿಯಾಗಿ ಈಗ ಚಿಮ್ಮನಕಟ್ಟೆ ಅವ್ರ ಮಗ ಬಂದ್ಮೇಲೆ ಅಲ್ಲಿಂದ ಕಳಿಸಿ, ವರುಣಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಈ ಕಡೆ ಕಳಿಸಿ, ಈಗ ಬಾಗಲಕೋಟೆ ಒಳಗೆ ಏನು ಇದು ನಡೆದದ ಅಂದಾಜುಂದಿ ಇದು ಕಾಂಗ್ರೆಸ್ಸಿನ ಮುಖಂಡರಿಗೆ ತಿಳಿದೈತೋ ತಿಳಿಯುವುದಿಲ್ಲ ಅನ್ನೋದು ನನಗೆ ಗೊತ್ತಾಗೋದಾಗೈತಿ. ಒಂದು ಲೆಟರ್ ಕೊಟ್ಟಗಳಿಗೆ 80 ಲಕ್ಷ 40 ಲಕ್ಷ ಸ್ಯಾಂಕ್ಷನ್. ಅದಕ್ಕೇನು ಪ್ರೊಸೀಜರ್ ಇಲ್ಲ, ಏನಿಲ್ಲ. ಇಂಥ ಡೀಲಿಂಗ್ ಮಾಸ್ಟರ್ಗಳನ್ನ ದೂರ ಇಡಬೇಕು ಅಂತ ಹೇಳಿ ಈ ಸಾರಿ ಈ ಡೀಲ್ ಮಾಸ್ಟರ್ಗಳಿವರು ಏನು ಇವರು ದೂರ ಇಡಬೇಕಂತೇಳಿ ಬಾರಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ಯಾರ ಅಂತೇಳಿ ನಮಗೆ ಕಂಡು ಬರ್ತಾ ಇದೆ.